ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಧರ್ಮಸ್ಥಳ ಹೆಣ ಹೂತ ಪ್ರಕರಣ, ಹೆಣ ಸಾಗಾಣಿಕೆ ಮಾಡಿದ ಪ್ರಕರಣ, ಈ ಕುರಿತು ಕಳೆದ ಕೆಲವು ದಿನಗಳಿಂದ ನಾನು ಮಾತನಾಡಲಿಲ್ಲ. ಆದರೆ ಅಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ನನಗೆ ಮಾಹಿತಿ ಇತ್ತು. ಅದರ ಜೊತೆಗೆ ನನಗೆ ಸಂಶಯ ಇತ್ತು. ಈ ಸಂಶಯ ಅನ್ನೋದು ಒಬ್ಬ ಪತ್ರಿಕೋದ್ಯಮಿಗೆ ಇರಲೇಬೇಕಾದದ್ದು. ನಾವು ಪ್ರತಿಯೊಂದರ ಸಂಶಯದಿಂದ ನೋಡ್ತಿರ್ತೀವಿ. ಯಾರನ್ನು ಕೂಡ ಸಂಪೂರ್ಣವಾಗಿ ನಾವು ನಂಬುವುದಿಲ್ಲ. ನಂಬಿದ್ರೆ ನಮಗೆ ಸತ್ಯ ಏನು ಅಂತ ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ಇದು SIT ರಚನೆಯ ಸಂದರ್ಭದಿಂದ ನನಗೊಂದು ಸಂಶಯ ಇತ್ತು. ಯಾಕೆಂದ್ರೆ SIT ಒಂದ್ ಕಡೆ ರಚನೆ ಆಗುತ್ತೆ, ತಕ್ಷಣ ಉಪಮುಖ್ಯಮಂತ್ರಿಗಳು ಇದು ಷಡ್ಯಂತ್ರ ಅಂತ ಹೇಳಿಕೆ ಕೊಡ್ತಾರೆ. ಸೊ ಅದರಿಂದ ಅವರು ಉಪಮುಖ್ಯಮಂತ್ರಿಗಳು ಈಸ್ ಅ ಪವರ್ಫುಲ್ ಮ್ಯಾನ್ ಅಂತ ಅವರು ಷಡ್ಯಂತ್ರ ಅಂತ ಹೇಳಿದ್ಮೇಲೆ ಅದು ತೀರ್ಪು. ಪ್ರಕರಣ ತನಿಖೆಯಾಗುವುದಕ್ಕಿಂತ ಮೊದಲು ಉಪಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತ ತೀರ್ಪನ್ನ ಕೊಟ್ಬಿಟ್ಟಿದ್ದಾರೆ. ಅವರು ತೀರ್ಪು ಕೊಟ್ಟ ಮೇಲೆ ಅಧಿಕಾರಿಗಳು ಏನಿರ್ತಾರೆ ಬಹುಮಟ್ಟಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿರ್ದೇಶನದಂತೆಯೇ ಕೆಲಸ ಮಾಡ್ತಾರೆ. ಈ ಸ್ವತಂತ್ರವಾಗಿ ಪೊಲೀಸರು ಕೆಲಸ ಮಾಡುವ ಕಾಲ ಹೊರಟು ಹೋಗ್ಬಿಟ್ಟಿದೆ. ಆದ್ರೂ ಒಂದು ಸಣ್ಣ ನಂಬಿಕೆ ಇತ್ತು, ಮೊಹಂತಿ ಅವರು ಏನಾದರೂ ಮಾಡಬಹುದೇನೋ ಅಂತ. ಬಟ್ SIT ತನಿಖೆ ಮುಂದುವರಿದ ಹಾಗೆ ನನಗೆ ಆ ನಂಬಿಕೆ ಹೋಗೋದಕ್ಕೆ ಪ್ರಾರಂಭ ಆಯಿತು. ಯಾಕೆಂದ್ರೆ ಆ ತನಿಖೆ ನಡೆದ ದಾರಿ ಅಂತ, ಸರ್ಕಾರ ಮೂಲಭೂತವಾಗಿ ಏನು ಆದೇಶವನ್ನ ಹೊರಡಿಸ್ತು ಆ ಆದೇಶಕ್ಕೆ ವ್ಯತಿರಿಕ್ತವಾಗಿ SIT ತನಿಖೆ ನಡೆಸೋದು ಪ್ರಾರಂಭ ಮಾಡ್ತು. ಅಂದ್ರೆ ಒಂದು ದೂರು ಬಂದಂತ ಸಂದರ್ಭದಲ್ಲಿ ದೂರುದಾರನ ಹೇಳಿಕೆಯ ಮೇಲೆ FIR ದಾಖಲಾಗುತ್ತೆ. ಅದಾದ ಮೇಲೆ ಯಾವರ ಮೇಲೆ ದೂರು ನೀಡಿದ್ದಾರೋ ಆ ದೂರು ಹೊತ್ತಂತಹ ವ್ಯಕ್ತಿಯ ಎನ್ಕ್ವೈರಿ ಪ್ರಾರಂಭ ಆಗುತ್ತೆ. ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು ಹೀಗೆ ಮುಂದುವರಿಬೇಕು. ಆದ್ರೆ ಈ ಪ್ರಕರಣ ರಿವರ್ಸ್ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಆಯಿತು. SIT ತನಿಖೆಯನ್ನ ಪ್ರಾರಂಭಿಸಿದ್ದು ದೂರಿನ ಮೇಲೆ ತನಿಖೆ ನಡೆಸಲಿಲ್ಲ, ದೂರುದಾರನ ಮೇಲೆ SIT ತನಿಖೆ ಪ್ರಾರಂಭಿಸಿತು. ಅದರ ಜೊತೆಗೆ ಅವನು ಸಾಕ್ಷಿ ದೂರುದಾರ ಏನಿದ್ದಾನೆ ಇದ್ದ ಭೀಮಾ ಅಂತ ಹೇಳಲಾಗ್ತಾ ಇತ್ತು, ಚಿನ್ನಯ್ಯ ಅಂತ ಹೇಳಲಾಗಿತ್ತು, ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ನಿಗೂಢ ರೀತಿಯಲ್ಲಿ ಬದಲಾಗ ಪ್ರಾರಂಭ ಆಗ್ತಾನೆ. ಅದರ ಜೊತೆಗೆ ಪ್ರಕರಣ ಏನಿದೆ, ಪ್ರಕರಣದ ಯಾರ್ಯಾರು ಸೌಜನ್ಯ ಪರ ಹೋರಾಟಗಾರಿದ್ದಾರೆ ಸೊ ಅವರನ್ನ ಆರೋಪಿತರನ್ನಾಗಿ ಮಾಡುವ ಒಂದು ಸಂಚು ನಡೀತಾ ಇದೆಯಾ ಅನ್ನುವ ಅನುಮಾನ ಪ್ರಾರಂಭ ಆಗುತ್ತೆ. ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡೀಪಾರು ಮಾಡುವುದಕ್ಕೆ ಯಾವಾಗ ಸರ್ಕಾರ AC ಅಂದ್ರೆ ಸರ್ಕಾರ ಏನು ಅವ್ರನ್ನ ಎರಡೆರಡು ಬಾರಿ ಗಡೀಪಾರಿಗೆ ಮುಂದಾಯ್ತೋ ಆವಾಗ ಕ್ಲಿಯರ್ ಆದದ್ದು ಅಂದ್ರೆ ಸರ್ಕಾರದ ನಿಲುಮೆ ಒಂದು ಸಾಕ್ಷಿದಾರರಲ್ಲಿ ಯಾರಿದ್ದಾರೆ ಅವ್ರನ್ನ ಗಡೀಪಾರು ಮಾಡೋದು, ಸೊ ಇನ್ನೊಂದು ಯಾರ್ಯಾರು ದೂರು ಕೊಡ್ತಾರೆ ಅವರನ್ನ ಆರೋಪಿತರನ್ನಾಗಿ ಪರಿವರ್ತಿಸಿ ಪ್ರಕರಣವನ್ನು ಮುಚ್ಚಾಕೋದು. ಅಂದ್ರೆ ಮೂಲಭೂತವಾಗಿ ಇದ್ದಂತ ಒತ್ತಾಯ ಅದರ ಆದೇಶದ ಪ್ರಕಾರ ಅಥವಾ ಮಹಿಳಾ ಆಯೋಗದ ಒಂದು ಮನವಿಯ ಪ್ರಕಾರ ಕಳೆದ 20-30 ವರ್ಷಗಳಿಂದ ಧರ್ಮಸ್ಥಳಲ್ಲಿ ನಡೆದಂತ ನಿಗೂಢ ಸಾವಿನ ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು. ನಿಗೂಢ ಸಾವು UDR ಇದ್ದಂಥದ್ದು, ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್. ಆದರೆ ಈ SIT ಯಾವುದು ಟಚ್ ಮಾಡಲ್ಲ. ಅನ್ಐಡೆಂಟಿಫೈಡ್ ಆದಂತ ಡೆತ್ ರಿಪೋರ್ಟ್ ಇರಲಿ, ಅಲ್ಲಿ ಅದರ ಜೊತೆಗೆ ಪೋಸ್ಟ್ ಮಾರ್ಟಮ್ಗೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳು ಹೊರಗೆ ಬರ್ತವೆ. ಖಾಸಗಿಯಾದ ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದು ಅದು ನಿಯಮ ಬಾಹಿರ, ಅದ್ರ ಬಗ್ಗೆನೂ SIT ತನಿಖೆ ನಡೆಸೋದೇ ಇಲ್ಲ. ಕೇವಲ ಷಡ್ಯಂತರದ ಒಂದು ಆಂಗಲ್ ಅನ್ನ ಹಿಡಿದುಕೊಂಡು SIT ತನಿಖೆ ನಡೆಸುತ್ತೆ. ಆವಾಗ ಅನುಮಾನ ಇನ್ನಷ್ಟು ಪ್ರಬಲವಾಗ್ತಾ ಹೋಗುತ್ತೆ. ಸೊ ಈ SITಗೆ ಒಂದು ಸೂಚನೆ ಇರಬೇಕು, ಇದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ನೀವು ಇದನ್ನ ಷಡ್ಯಂತರದ
ಆಂಗಲ್ ಅಲ್ಲೇನೆ ಇದನ್ನು ತನಿಖೆ ಮಾಡಬೇಕು ಅನ್ನುವ ಸೂಚನೆ ಇತ್ತ ಅನ್ನುವ ಅನುಮಾನ ಪ್ರಾರಂಭ ಆಗುತ್ತೆ. ಸೊ ಅದಾದ ಮೇಲೆ ಮೊದಲ ಒಂದು ಏನು ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗತ್ತೆ, 1006 ಪುಟಗಳ ವರದಿ. ಆ ವರದಿ ಏನಿದೆ ಅದು ವರದಿ ಅದು ವರದಿನ ಅಥವಾ ಚಾರ್ಜ್ ಶೀಟ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಮಾಧ್ಯಮಗಳು ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳ ಮಾಡಿ ಅದೊಂದು ಇನ್ನೊಂದು ಹಂತ ಅದು. ಆದರೆ ದಟ್ ಈ ವರದಿಯನ್ನ ಸಾಕ್ಷಿ ದೂರಲು ಕೊಡೋದಕ್ಕೇನೆ SIT ಸಿದ್ಧವಿಲ್ಲ. ಇದು ಆಶ್ಚರ್ಯ. ಅದಾದ ಮೇಲೆ ಜಯಂತ್ ಕಡೆಯವರು ಲಾಯರ್ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಅರ್ಜಿ ಸಲ್ಲಿಸಿ ನ್ಯಾಯಾಲಯದಿಂದ ದಟ್ ಅನುಮತಿ ಪಡೆದು SIT ಯಾವ ರೀತಿ ವರದಿ ಕೊಟ್ಟಿದೆ ಅನ್ನುವ ಪ್ರತಿಯನ್ನ ಪಡೆದುಕೊಳ್ಳುವ ಸ್ಥಿತಿ ಬರುತ್ತೆ. ಯಾಕೆ SIT ಇಷ್ಟು ನಿಗೂಢವಾಗಿ ಪಬ್ಲಿಕ್ ಡಾಕ್ಯುಮೆಂಟ್ ನೀವು ನ್ಯಾಯಾಲಯ ಕೊಟ್ಟ ಮೇಲೆ ಏನು ಕೊಡೋದಕ್ಕೇನು ಅಲ್ವಾ? ಸೊ ಅದಕ್ಕೂ SIT ಸಿದ್ಧ ಇರಲ್ಲ. ಇದೆಲ್ಲದರ ನಡುವೆ ಬಹಳ ಮಹತ್ವದ ಬೆಳವಣಿಗೆ ಏನು ಗೊತ್ತಾ? ಇದ್ದಕ್ಕಿದ್ದ ಹಾಗೆ ಧರ್ಮಸ್ಥಳದ ಟ್ರಸ್ಟ್ ದೊಡ್ಡವ್ರದ್ದು ಏನಿದೆ ಅದು ಈ ಪ್ರಕರಣದಲ್ಲಿ ಎಂಟ್ರಿ ತಗೊಂಡಿದ್ದು 2-3 ದಿನಗಳ ಹಿಂದೆ. ಇದು ಅವರು ಹೈಯರ್ ಮಾಡಿರುವುದು ನಾಡಿನ ಖ್ಯಾತ ವಕೀಲ CV ನಾಗೇಶ್ ಅವರನ್ನ. ಅವ್ರ ಅಪಿಯರೆನ್ಸಿಗೆ ಎಷ್ಟು ತಗೋತಾರೋ ದುಡ್ಡು ಗೊತ್ತಿಲ್ಲ. ಯಾಕೆ ಅವರನ್ನ ಈ ಒಂದು ಟ್ರಸ್ಟ್ ಧರ್ಮಸ್ಥಳದ ಆಡಳಿತ ಮಂಡಳಿ ತಗೋತಾರೆ? ಅವ್ರು ಇದ್ದಕ್ಕಿದ್ದ ಹಾಗೆ ಅವರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದೇನಿದೆ ಅದು ಇನ್ನೂ ಆಶ್ಚರ್ಯಕರ ಮತ್ತು ಶಾಕಿಂಗ್. ಅವರ ಪ್ರಕಾರ ಅವರು ಸಂತ್ರಸ್ತರಂತೆ. ವೀರೇಂದ್ರ ಹೆಗ್ಗಡೆಯವರ ಫ್ಯಾಮಿಲಿ ಸಂತ್ರಸ್ತರಂತೆ. ಸೌಜನ್ಯ ಫ್ಯಾಮಿಲಿ ಸಂತ್ರಸ್ತರಲ್ಲ, ಪದ್ಮಲತಾ ಫ್ಯಾಮಿಲಿ ಸಂತ್ರಸ್ತರಲ್ಲ ಅಲ್ವಾ, ಆನೆ ಮಾವುತನ ಫ್ಯಾಮಿಲಿ ಸಂತ್ರಸ್ತರಲ್ಲ, ವೇದವಲ್ಲಿ ಫ್ಯಾಮಿಲಿ ಸಂತ್ರಸ್ತರಲ್ಲ. ಹಾಗೆ ಇಡೀ ನೇತ್ರಾವತಿ ನದಿಯಲ್ಲಿ ಹೆಣಗಳು ಏನ್ ತೇಲಿ ಹೋಗಿವೆ ಆ ಹೆಣಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕುಟುಂಬ ಕೂಡ ಸಂತ್ರಸ್ತರಲ್ಲ. ಈಗ ಯಾರು ಸಂತ್ರಸ್ತರು? ವೀರೇಂದ್ರ ಹೆಗ್ಗಡೆಯವರ ಕುಟುಂಬ ಸಂತ್ರಸ್ತರು. ಅವರು ಸಾಕಷ್ಟು ನೋವನ್ನ ಅನುಭವಿಸಿದ್ದಾರಂತೆ. ನೋವು ಅನುಭವಿಸಿದೆ ಯಾರು? ಸತ್ಯ ಹೊರಗೆ ಬರಲಿ ಅನ್ನುವವರು ನೋವನ್ನು ಅನುಭವಿಸ್ತಾರೋ, ಬೇರೆಯವರ ನೋವನ್ನು ಅನುಭವಿಸ್ತಾರೋ? ಇದೆಲ್ಲ ವಿಚಿತ್ರ. ಒಂದು ಕಡೆ ಅವರು ಭೂರಹಿತರು ಅಂತ ಭೂಮಿ ತಗೋತಾರೆ, ಇನ್ನೊಂದು ಕಡೆ ಯಾವುದೋ ಪ್ರಕರಣದ ಬಗ್ಗೆ ತನಿಖೆ ನಡೆದ್ರೆ ನಾವು ಸಂತ್ರಸ್ತರು ಅಂತಾರೆ. ಏನಿದ್ರ ಕತೆ? ಸೊ ಈ ಕುರಿತು ಈಗ ಅನುಮಾನ ಬರೋದೇನು ಅಂದ್ರೆ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಅವರೇ ತಪ್ಪಿತಸ್ಥರು ಅಂತ ಹೇಳ್ಬಿಟ್ಟು ಅವರನ್ನ ಒಳಗಾಕ್ಬೇಕೋ ಏನೋ ಒಂದು ಷಡ್ಯಂತ್ರ ನಡೀತಿದ್ದಂಗೆ ಕಾಣುತ್ತೆ. ಅದರ ಮಟ್ಟಿಗೆ ಅದನ್ನ ಮಾಡುವ ಮೂಲಕ ಇಡೀ ಈ ಧರ್ಮಸ್ಥಳದ ವಿಚಾರದ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಧ್ವನಿ ಎತ್ತಾರೋ ಮುಗಿಸ್ಬಿಟ್ಟು ಇವರಿಗೆ ಕ್ಲೀನ್ ಚಿಟ್ ಕೊಟ್ಬಿಡ್ತಾರೆ. ಇದು ಈ ಸರ್ಕಾರದ ಉದ್ದೇಶ ಅಂತ ನನ್ಗನ್ಸೋದಕ್ಕೆ ಪ್ರಾರಂಭ ಆಗಿದೆ. ಯಾಕೆಂದ್ರೆ ಹಾಗಿದೆ. ಈಗ ನೋಡಿ, ಈಗ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ವರದಿ ಏನಿದೆ ಅದರ ಕಾಪಿ ಹಿರಿಯ ವಕೀಲರು ದರೇರಾಜು ಅವರು ನ್ಯಾಯಾಲಯದಲ್ಲಿ ವಾದ ಮಾಡಿದ್ಮೇಲೆ ಸಿಕ್ಕಿದ್ಮೇಲೆ ಸೊ ಈ ಬುರುಡೆ ಎಲ್ಲೋಯ್ತು, ಎಲ್ಲಿ ಬಂತು ಬುರುಡೆನೂ ಅಂತ ತಲೆ ಬುರುಡೆ ಅದು ಅಲ್ವಾ? ತಲೆ ಬುರುಡೆಯ ಹಿಂದೆ SIT ಬಿದ್ದಿದೆಯೇ ಹೊರತು ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಂತಹ ಅವಶೇಷಗಳು ಅದು ಎಲ್ಲಿಂದ ಬಂತು ಹೆಣಗಳು, ಇದು ಯಾವುದರ ಬಗ್ಗೆನೂ ವಿವರಗಳು ತನಿಖೆಗಳು ಇಲ್ಲದೇನೆ ಈ ಬುರುಡೆಯನ್ನ ಜಯಂತ್ ಅವರು ಡೆಲ್ಲಿಗೆ ಎಲ್ಲಿಗೋ ತಗೊಂಡೋದ್ರು, ಅಲ್ಲಿಂದ ತಂದ್ರು, ಇಲ್ಲಿ ತಗೊಬಂದ್ರು, ಇವ್ರದ್ದೇ ಷಡ್ಯಂತ್ರ. ಅಂದ್ರೆ ದಿಸ್ ಇಸ್ ಕಾಲ್ಡ್ ಫ್ರೀ ಕನ್ಸೀವ್ಡ್ ಮೈಂಡ್ ಅಂತೀವಿ ನಾವು. ಇದು ಪೂರ್ವ ನಿರ್ಧಾರಿತ ಮನಸ್ಸು ಅಂತ. ಯೂಶುವಲಿ ಹೇಗಿರುತ್ತೆ, ನೀವು ಮನುಷ್ಯ ಒಬ್ಬನ ಪೂರ್ವ ನಿರ್ಧಾರಿತವಾದ ಮನಸ್ಸಿನೊಂದಿಗೆ ಆತ ಕೆಲಸ ಮಾಡಕ್ ಬಂದ್ರೆ ಅವನಿಗೆ ಅದೇ ಸಿಗುತ್ತೆ. ಮನುಷ್ಯನ ಮನಸ್ಸೇ ಹಾಗೇನೆ. ಈಗ SITಯನ್ನ ಅವರನ್ನ ಪೂರ್ವ ನಿರ್ಧಾರಿತ ಮನಸ್ಸಿನೊಂದಿಗೆ ತನಿಖೆಗೆ ಬಿಡಲಾಗಿದೆ ಅಂತ ಅಂದ್ರೆ ಇದು ಷಡ್ಯಂತ್ರದ ಆಂಗಲ್ ಬಗ್ಗೆ ತನಿಖೆ ನಡೆಸಬೇಕು. ಅಂದ್ರೆ ಯಾವ ಉದ್ದೇಶ ಇತ್ತೋ, ಸರ್ಕಾರ ಯಾವ ಉದ್ದೇಶದಿಂದ ಆದೇಶವನ್ನ ಹೊರತು SIT ರಚನೆ ಮಾಡಿ, ಆ ಉದ್ದೇಶಕ್ಕೂ ತನಿಖೆ ನಡೆದಿರುವುದಕ್ಕೂ ಸಂಬಂಧನೇ ಇಲ್ಲ. ಅದು ಸಂಬಂಧನೇ ಇಲ್ಲ.
ಏನು ಮೂಲ ಇಶ್ಯೂಸ್ ಏನಿದೆ ಅದನ್ನ ಟಚ್ ಮಾಡ್ಬೇಕೋ ಮಾಡಿಲ್ಲ. ಅದ್ರ ಜೊತೆಗೆ ನೋಡಿ, ಆ ಚಿನ್ನಯ್ಯನನ್ನ ಹೆದರಿಸಲಾಯ್ತು ಅಂತ ಆರೋಪ ಇದೆ, ಬೆದರಿಸಿದ್ರು ಪೊಲೀಸರು ಅಂತಿದೆ. ಇದ್ದಕ್ಕಿದ್ದಂತೆ 2 ವರ್ಷಗಳಿಂದ ಈ ಪ್ರಕರಣದ ಹಿಂದೆ ಬಿದ್ದಂತಹ ಚಿನ್ನಯ್ಯ ಮೈಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗಿ ಯು ಸಿ ದಟ್ ಹೇಳಿದವನು, ಅದು ರಿಕಾರ್ಡ್ ಆದದ್ದು. ನಂತರ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಲಾನಂದ ಸ್ವಾಮಿಗಳನ್ನ ನೋಡಿದ್ದು. 2 ವರ್ಷಗಳ ಕಾಲ ಸತತವಾಗಿ ಆತ್ಮ ನಿವೇದನೆಯನ್ನ ಮಾಡ್ತಾ ಇದ್ದಂತ ವ್ಯಕ್ತಿ ಪೊಲೀಸ್ ಕಸ್ಟಡಿಗೆ ಹೋದ ತಕ್ಷಣ ಬದಲಾಗ್ತಾನೆ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಮೀನ್ ಅಂದ್ರೆ, ಯಾರು ಪೊಲೀಸರಿದ್ದಾರೆ ಅವರ ಒತ್ತಡದಿಂದ ಆತ ಬದಲಾದ ಅನ್ನುವ ಅನುಮಾನ ಬರ್ತಾ ಇಲ್ಲ. ಆ ಒತ್ತಡದಿಂದ ಅವನನ್ನ ಬದಲಾಯಿಸಿದ ಮಾತ್ರ ಅಲ್ಲ, ಇಡೀ ಪ್ರಕರಣ ಏನಿದೆ, ಒಂದ್ ಕಡೆ ಚಿನ್ನಯ್ಯನ ಮೇಲೆ ಒತ್ತಡ, ಚಿನ್ನಯ್ಯನ ಕೈಯಲ್ಲಿ ಜಯಂತಗೆ ಹೊಡೆಸಿದ್ರು ಅಂತ ಆರೋಪ ಇದೆ, ಜಯಂತ ಆರೋಪ ಮಾಡಿದ್ದಾರೆ, ಅದ ಆರೋಪ. ಇಡೀ ಈ ಪ್ರಕರಣ ಏನಿದೆಯಲ್ಲ, ಈ ಪ್ರಕರಣ ಒಂದು ತೀರ್ಮಾನದೊಂದಿಗೆ ಹೊರಟಂತೆ ಕಾಣುತ್ತೆ. ಈಗ ಲೇಟೆಸ್ಟ್ ಈಗ ಧರ್ಮಸ್ಥಳದವ್ರು ಸಂತ್ರಸ್ತರು, ಈಗ SIT ಅದನ್ನು ಹೇಳ್ಬಹುದು, ಹೌದು ಅವರು ಸಂತ್ರಸ್ತರು, ಅವ್ರ ಮೇಲೆ ಆರೋಪ ಮಾಡಿದ್ದು ಯು ಸಿ ದಟ್ ಅವರಿಗೆ ದುಃಖ ಆಗಿದೆ. ಇಂಥ ಆರೋಪಗಳನ್ನು ಮಾಡಲೇಕೂಡದು, ಯಾಕಂದ್ರೆ ಅವ್ರು ದೈವಾಂಶ ಸಂಭೂತರು, ಅವರು ಮಂಜುನಾಥನ ಪಕ್ಕ ಇರೋಂಥವ್ರು, ಅಣ್ಣಪ್ಪ ಭೂತನ ಪಕ್ಕ ಇರೋಂಥವ್ರು. ಆದ್ರಿಂದ ಅವ್ರ ಬಗ್ಗೆ ಮಾತನಾಡ್ಕೊಡುದು, ಮಾತನಾಡಿದ್ರೆ ಬರಲ್ಲ, ಅವರಿಗೆ ಅವ್ರು ಸಂತ್ರಸ್ತರಾಗ್ತಾರೆ. ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಇದನ್ನ ನೋಡಿ ನಗದಿಲ್ವಾ? ವೀರೇಂದ್ರ ಹೆಗ್ಗಡೆ ಅವರು ಸಾವಿರಾರು ಕೋಟಿ ಒಡೆಯವರು ಯಾವ ರೀತಿಯಿಂದ ಸಂತ್ರಸ್ತರವರು? ಹಣಕಾಸಿನ ವಿಚಾರದಲ್ಲಿ ಸಂತ್ರಸ್ತಾರೆ. ಅವ್ರ ಮೇಲೆ ಇದುವರೆಗೆ ಯಾರೋ ಆರೋಪನೂ ಮಾಡಿಲ್ವಲ್ಲ, ಮತ್ತೆ ಹೆಂಗ್ ಸಂತ್ರಸ್ತರಾಗ್ತಾರೆ ಅವರು? ಅಂದ್ರೆ ಧರ್ಮಸ್ಥಳದಲ್ಲಿ ಏನ್ ನಡೆದು ತನಿಖೆನೇ ನಡೀಬಾರ್ದ? ತನಿಖೆ ನಡೆಯಕ್ಕೆ ವೀರೇಂದ್ರ ಹೆಗ್ಗಡೆ ಕುಟುಂಬ ಸಂತ್ರಸ್ತರಾಗ್ಬಿಡ್ತಾರೆ ಅಲ್ವಾ? ತನಿಖೆ ನಡೆದಕ್ಕೆ ಅವ್ರ ಮೇಲೆ ವಿಚಾರಣೆನೂ ಮಾಡಿಲ್ಲ. ವೀರೇಂದ್ರ ಹೆಗ್ಗಡೆ ಅವ್ರನ್ನೇನ್ ಕೇಳಿಲ್ಲ, ಹರ್ಷೇಂದ್ರ ಹೆಗ್ಗಡೆ ಅವ್ರನ್ನೇನ್ ಕೇಳಿಲ್ಲ, ಅವ್ರ ಕುಟುಂಬ ಅವ್ರನ್ನ ಕೇಳಿಲ್ಲ. ಯಾರು ಕೂಡ ಈ ಕೊಂದವರು ಆರು ಮಹಿಳಾ ಹೋರಾಟ ಎಲ್ಲರ ಪ್ರಶ್ನೆ ಅಂದ್ರೆ ಈ ಸಾವಿನ ಹಿಂದಿನ ಸತ್ಯ ಹೊರಗಡೆ ಬರಲಿ ಅಂತ. ಸಾವಿನ ಹಿಂದಿನ ಸತ್ಯ ಹೊರಗೆ ಬರಲಿ ಅಂತ ಕಡೆ ವೀರೇಂದ್ರ ಹೆಗ್ಗಡೆ ಅವ್ರು ಹೆಂಗ್ ಸಂತ್ರಸ್ತರಾಗ್ತಾರೆ? ವೈ ಇನ್ ವಾಟ್ ವೇ? ಅದಕ್ಕೆ ಯಾಕೆ ಪ್ರತಿ ಅಪಿಯರೆನ್ಸ್ಗೆ 16 ಲಕ್ಷ ರೂಪಾಯಿ ತಗೊಳ್ಳುವಂತ ನ್ಯಾಯ ವಕೀಲರನ್ನ ಕರೆದು ವಾದ ಮಾಡಿಸೋದು ಏನ್ ಉದ್ದೇಶ ಏನು? ವೆದರ್ ದಿ ವಾಂಟ್ ಟು ಫಿಕ್ಸ್ ಸೌಜನ್ಯ ಫೈಟರ್ಸ್, ಸೌಜನ್ಯ ಹೋರಾಟಗಾರನ ಫಿಕ್ಸ್ ಮಾಡಿಸೋದಕ್ಕಾಗಿ ದೊಡ್ಡವರ ಕುಟುಂಬ ದೊಡ್ಡ ಲಾಯರ್ ಅಂತ ಅಂದ್ಕೊಂಡು ವಾದ ಮಾಡ್ತಾ ಇದೆಯಾ? ಅನುಮಾನಗಳು ಮೂಡ್ತವೆ, ಸತ್ಯ ಅಂತಲ್ಲ, ಅನುಮಾನಗಳು ಮೂಡ್ತವೆ. ಅದ್ರ ಜೊತೆಗೆ ನನಗಂತೂ ಶಾಕಿಂಗ್ ಆದ್ದು, ಯಾರು ಕೂಡ ವೀರೇಂದ್ರ ಹೆಗ್ಗಡೆ ಅವರು ಈ ಅವರ ಕುಟುಂಬ ಈ ಸಾವುಗಳಿಗೆ ಕಾರಣ ಅಂತ ಹೇಳೇ ಇಲ್ಲ. ಇದಕ್ಕೊಂಥರ ಈ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ ನೋಡಿದ್ರು ಅಂದ್ರಲ್ಲ, ಹಾಗೆ ಹಾಗಲ್ವಾ ಇದು? ಅಲ್ವಾ? ಯಾರು ಅವ್ರು ನೆಳೆದೇ ಇಲ್ಲ. ಬಹಳ ಸ್ಪಷ್ಟವಾಗಿ ಅಲ್ಲಿ ಸತ್ತವರ ಹೇಗೆ ಸತ್ರು ಏನು ಅನ್ನುವ ಪ್ರಶ್ನೆಗೆ ಉತ್ತರ ಬೇಕು ಅನ್ನೋದು ಮಾತ್ರ ಆಗಿತ್ತು. ಆದ್ರೆ ಇಡೀ ಪ್ರಕರಣವನ್ನ ಇದು ನನಗನ್ಸುತ್ತೆ SIT ಆಗ್ಲಿ ಸರ್ಕಾರ ಆಗ್ಲಿ ಮಾನವಂತರ ಪರವಾಗಿದ್ದಂಗೆ ಅನಿಸ್ತಾ ಇಲ್ಲ ನನಗೆ. ಇವರು ಮಾನವಂತರಲ್ಲ, ಇವರು ಯಾವುದೋ ಒತ್ತಡದ ನಡುವೆ ಯಾರಿಗೋ ಲಾಭ ಮಾಡಿಕೊಡೋದಕ್ಕೆ ಈ ಸರ್ಕಾರ ಪೊಲೀಸು ಎಲ್ಲ ಕೆಲಸ ಮಾಡ್ತಿದ್ದಂಗೆ ಅನ್ಸುತ್ತೆ. ನನಗೆ ನಂಬಿಕೆ ಕಡಿಮೆ ಆಗ್ತಾ ಇದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.